ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಿ ಕಾರ್ನರ್ ಚಾನಲ್. ಇದು ಮಂಡೇ ವ್ಲಾಗ್ ಆಗಿದೆ, ಬಟ್ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಂಡೇ ನನ್ನ ತಮ್ಮನ ಮಗಳು ತೊಟ್ಲು ಶಾಸ್ತ್ರನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ತೊಟ್ಲು ಕರ್ಕೊಂಬರೋಕ್ಕೆ ನನ್ನ ತಮ್ಮನ ವೈಫ್ ಊರಿಗೆ ನಾನು ಹೋಗಿದ್ದೆ. ತೊಟ್ಲು ಕರ್ಕೊಂಬರ್ಬೇಕಾದ್ರೆ ಅಲ್ಲಿದ್ದ ಆಂಜನೇಯ ಟೆಂಪಲಿಗೆ ಹೋದ್ವಿ. ಆವಾಗ ನನಗೆ ಅನ್ನಿಸ್ತು ಈ ವಿಡಿಯೋನು ಯಾಕೆ ಮಾಡಬಾರ್ದು ಅಂತ. ಸೊ ಹಾಗಾಗಿ ಆ ವಿಡಿಯೋನ ಆವಾಗ ಸ್ಟಾರ್ಟ್ ಮಾಡಿದೆ. ಆ ಊರಲ್ಲಿದ್ದ ಆಂಜನೇಯ ಟೆಂಪಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮಂಗಳಾರತಿ ತೊಗೊಂಡು ದರ್ಶನ ಎಲ್ಲ ಮಾಡಿಕೊಂಡು ಪಾಪುಗೂ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಊರಿಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ನೇಟಿವ್ ಸೈಡೆಲ್ಲ ಪಾಪುಗೆ 5 ಮಂತ್ಸ್ ಆರ್ 9 ಮಂತ್ಸಲ್ಲಿ ತೊಟ್ಲು ಕರ್ಕೊಂಬರ್ತಾರೆ. ನನ್ನ ತಮ್ಮನ ಪಾಪುಗೆ 5 ಮಂತ್ಸ್ ಆಗಿತ್ತು. ಸೊ ಹಂಗಾಗಿ ನಾವು ತೊಟ್ಲು ಶಾಸ್ತ್ರ ಮಾಡಬೇಕು ಅಂತ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಊರಿಗೆ ಬಂದ್ವಿ. ಫಸ್ಟ್ ಟೈಮ್ ಪಾಪುನ ನೆಟಿವ್ ಕರ್ಕೊಂಡು ಹೋಗ್ತಿರೋದಲ್ವಾ, ಸೊ ಹಾಗಾಗಿ ಡೈರೆಕ್ಟಾಗಿ ಮನೆ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ತೊಟ್ಲು ಜೊತೆಗೆ ಪಾಪುನ ಕರ್ಕೊಂಡು ನಮ್ಮೂರಿನ ವೀರಭದ್ರೇಶ್ವರ ಟೆಂಪಲಿಗೆ ಹೋದ್ವಿ. ನಾವು ಹೋಗೋಕ್ಕೂ ಮುಂಚೆ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಆಗಿತ್ತು. ನಾವು ಹೋದ್ಮೇಲೆ ಮಂಗಳಾರತಿ ಸ್ಟಾರ್ಟ್ ಮಾಡಿದರು. ದೇವರಿಗೆ ಮತ್ತು ಅಲ್ಲಿರೋ ನಂದಿಗೆ ಒಂದು ಮಂಗಳಾರತಿ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ 3 ಸೈಡ್ ಪದ್ಧತಿ ಹೆಂಗೆ ಅಂತಂದರೆ ಫಸ್ಟ್ ಟೈಮ್ ನಾವು ತೊಟ್ಲು ಕರ್ಕೊಂಡು ಹೋಗ್ತೀವಲ್ವ, ಸೊ ಹಂಗಾಗಿ ತೊಟ್ಲನ್ನ ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾರೆ. ತೊಟ್ಲು ಪೂಜೆ ಎಲ್ಲ ಆದಮೇಲೆ ಪಾಪುನ ಗರ್ಭದ ಗುಡಿ ಕೆಳಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದೇವ್ರ ಹತ್ರ ಪಾಪುಗೆ ಆಶೀರ್ವಾದ ಕೊಡಿಸ್ಬಿಟ್ಟು ಪ್ರದಕ್ಷಿಣೆ ಹಾಕಿಸಿ ಹಾಗೆ ನಂದಿ ಹತ್ರನ ಬಂದುಬಿಟ್ಟು ಆಶೀರ್ವಾದ ಕೊಡಿಸ್ತಾರೆ. ಪಾಪು ಸೋದ್ರ ಮಾವರು ಇರ್ತಾರಲ್ವ, ಅವರು ಆ ತೊಟ್ಲು ತೊಗೊಂಡು ಹೋಗಬೇಕು. ಸೊ ಹಂಗಾಗಿ ಅಲ್ಲಿ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ ನಮ್ಮೂರಲ್ಲಿ. ಆ ದೇವಸ್ಥಾನದ ದರ್ಶನ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ಅದೇ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನನ್ನ ತಮ್ಮ ನನ್ನ ತಂಗಿಯರೆಲ್ಲ ಬಂದಿದ್ದರು. ಸೊ ಹಂಗಾಗಿ ಪಾಪುನೂ ಕರ್ಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೂ ಹೋಗೋಕ್ಕೂ ಮುಂಚೆ ಆಲ್ರೆಡಿ ನನ್ನ ತಂಗಿಯರಿಬ್ಬರು ಸೇರಿಕೊಂಡು ಫಸ್ಟ್ ಟೈಮ್ ಪಾಪು ಮನೆಗೆ ಬರ್ತಿದೆ ಅಂದ್ಬಿಟ್ಟು ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಬಲೂನ್ ಮತ್ತು ಫ್ಲವರ್ ಡೆಕೋರೇಷನ್ ಮಾಡಿದರು. ಪಾಪು ಫಸ್ಟ್ ಟೈಮ್ ಒಳಗೆ ಬರ್ತಿದ್ದಾಳೆ ಅಂದ್ಬಿಟ್ಟು ವೈಟ್ ಕರ್ಚೀಫ್ನಲ್ಲಿ ಪಾಪುದು ಫುಟ್ ಪ್ರಿಂಟ್ ಬೇಕು ಅಂತ ಅಂದ್ಬಿಟ್ಟು ವೈಟ್ ಕರ್ಚೀಫ್ ಹಾಕ್ಬಿಟ್ಟು ಪಾಪುದು ನೇಮ್ನ ಅಕ್ಕಿಯಲ್ಲಿ ಬರೆದ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡಿದರು. ಫಸ್ಟ್ ಟೈಮ್ ನಾವು ಪಾಪುನ ಮತ್ತು ತೊಟ್ಲನ್ನ ಕರ್ಕೊಂಡು ಹೋಗೋದ್ರಿಂದ ಡೈರೆಕ್ಟಾಗಿ ನಾವು ಒಳಗೆ ಎಂಟ್ರಿ ಕೊಡಿಸಲ್ಲ. ಫಸ್ಟ್ ಟೈಮ್ ಏನು ಮಾಡ್ತಾರೆ ಅಂತ ಅಂದರೆ ಫಸ್ಟು ಬಾಗಿಲನ್ನೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ಪೂಜೆ ಮಾಡ್ತಾರೆ. ಅಂದರೆ ವಿಭೂತಿ ಹಚ್ಬಿಟ್ಟು ಕುಂಕುಮ ಎಲ್ಲ ಅರಿಶಿನ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ಊದುಬತ್ತಿ ಬೆಳಗ್ತಾರೆ. ಅದಾದಮೇಲೆ ಅದು ಬಾಗಿಲು ಪೂಜೆ ಎಲ್ಲ ಆದಮೇಲೆ ಫಸ್ಟ್ ಟೈಮ್ ತೊಟ್ಲು ಕರ್ಕೊಂಬರ್ತಾ ಇರೋದಲ್ವಾ, ನೆಕ್ಸ್ಟು ತೊಟ್ಲಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೊಟ್ಲು ಪೂಜೆ ಆದಮೇಲೆ ಸೋದ್ರ ಮಾವರು ತೊಟ್ಲನ್ನ ಇಟ್ಕೊಂಡಿರ್ತಾರಲ್ವ, ಅವರಿಗೆ ಬಟ್ಟೆ ಮಾಡಬೇಕು. ಹಾಗಾಗಿ ಆ ಬಟ್ಟೆನ ಸೋದ್ರ ಮಾವರಿಗೆ ಕೊಡ್ತಾರೆ. ಹಾಗೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಹೆಗ್ಲ ಮೇಲೆ ಹಾಕಬೇಕು ಅಂತ ಹೇಳ್ಬಿಟ್ಟು ಆ ಬಟ್ಟೆನ ಹೆಗ್ಲ ಮೇಲೆ ಹಾಕ್ತಾರೆ. ಹಾಗೆ ಪಾಪುಗೆ ಫಸ್ಟ್ ಟೈಮ್ ಬರ್ತಿರೋದಲ್ವ ರತ್ನೀರು ಬೆಳಗ್ತಾರೆ. ಸೋದ್ರ ಮಾವರು ತೊಟ್ಲು ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಫಸ್ಟು ಒಳಗೆ ಎಂಟ್ರಿ ಮಾಡಿಸ್ಬಿಟ್ಟು ಅದಾದಮೇಲೆ ಪಾಪುನ ಒಳಗೆ ಕರ್ಕೊಂಬರ್ತಾರೆ. ಒಳಗೆ ಕರ್ಕೊಂಬಂದಮೇಲೆ ಮೆಮೊರಿಗೋಸ್ಕರ ಒಂದು ಫುಟ್ ಪ್ರಿಂಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ನೀರು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು. ಅದರಲ್ಲಿ ಪಾಪುದು ಫೂಟ್ ಇಟ್ಬಿಟ್ಟು ಅದು ಇಡ್ತಾನೇ ಇಲ್ಲ ಪಾಪು, ತುಂಬ ಕಿರಿಕಿರಿ ಮಾಡ್ತಿದ್ಲು. ಅದರಲ್ಲೂ ನಾವು ಫೈನಲಿ ಪಾಪುನ ಹೆಜ್ಜೆ ಗುರುತು ಬೇಕು ಅಂತ ಹೇಳ್ಬಿಟ್ಟು ಹೆಜ್ಜೆ ಇಡಿಸಿದ್ದಾಯಿತು. ಫೈನಲಿ ಈ ಥರ ಹೆಜ್ಜೆ ಗುರುತಿದೆ, ಮೆಮೊರಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಎಂಟ್ರಿ ಕೊಡಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.